ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ, ನನ್ನ ಮಗಳಿಗೆ ಎಲ್ಲಿಗಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೆ. ಇವತ್ತು ಸ್ಕೂಲ್ ರಜಾ ಕೊಟ್ಟಿದ್ದಾರೆ. ಎಲ್ಲಾದರೂ ಕರ್ಕೊಂಡೋಗು ಅಂತ ತಲೆ ತಿಂತಾ ಇದ್ದಾಳೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕಂತಲೇ ಗೊತ್ತಿಲ್ಲ. ಏನೋ ನಮ್ಮ ಹಸ್ಬೆಂಡ್ ಇದ್ದಿದ್ರೆ ಮನೆಯಲ್ಲಿ ಎಲ್ಲರೂ ಸೇರಿ ಎಲ್ಲಾದರೂ ಹೋಗ್ಬೋದಾಗಿತ್ತು. ಅವರು ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಇವಳೊಬ್ಬಳನ್ನೇ ನಾನು ಒಬ್ಬಳೆ ಎಲ್ಲಿ ಕರ್ಕೊಂಡು ಹೋಗ್ಲಿ? ಹೇಳ್ತಾ ಇದ್ರೆ ಕೇಳ್ತಾನೆ ಇಲ್ಲ ಗೈಸ್. ನಾನು ಪಾರ್ಲರಲ್ಲಿ ಕೂತಿದ್ದೀನಿ, ಫೋನ್ ಮಾಡಿ ಕರಿತಾನೆ ಇದ್ದಾಳೆ, ಎಲ್ಲಾದರೂ ಕರ್ಕೊಂಡೋಗು, ನನಗೆ ಬೋರ್ ಆಗ್ತಿದೆ ಅಂತ. ಅದಕ್ಕೆ ಇವಾಗ ಎಲ್ಲಿ ಕರ್ಕೊಂಡು ಹೋಗೋದು? ಮಗಳೇ ಬೈಲಿ ಬಾ, ಎಲ್ಲಿ ಕರ್ಕೊಂಡು ಹೋಗೋಣ? ನೋಡಿ ಗೈಸ್, ರೆಡಿ ಆಗೋಳೆ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಏನು ಗೊತ್ತಾ, ನೀನು ಕೇಳಿರೋ ಹತ್ರ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಇವಾಗ ನಾನು ಒಬ್ಬಳೇ ನಿನ್ನನ್ನು ಎಲ್ಲಾದರೂ ದೂರ ಎಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಇಲ್ಲೇ ಎಲ್ಲಾದರೂ ಶಾಪಿಂಗ್ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರೋಣ. ಓಕೆನಾ? ಓಕೆ, ರೆಡಿ ಆಗೋಗು. ಬಟ್ಟೆ ಇಲ್ವಾ ನಿನ್ನ ಹತ್ರ? ಹೋಗು, ಯಾವುದು ನಿಂಗೆ ಇಷ್ಟ ಬಂದಿದ್ದು ಹಾಕೊಂಡು ರೆಡಿ ಆಗು. ಹಾಕೋಗು. ಓಕೆ ಗೈಸ್, ಎಲ್ಲಿ ದೂರ ಎಲ್ಲೂ ಹೋಗಲ್ಲ. ಇಲ್ಲೇ ಎಲ್ಲಾದ್ರೂ ಶಾಪಿಂಗ್ ಕರ್ಕೊಂಡು ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಆದರೆ ಶಾಪಿಂಗ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಇಷ್ಟ ಆದರೆ ತೊಗೊಳ್ಳೋದಷ್ಟೇ. ಮತ್ತು ಏನಾದರೂ ತಿನ್ಸ್ಕೊಂಡು ಬರ್ತೀನಿ ಅವಳಿಗೂ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ, ಹೊರಗಡೆ ಹೋಗಿದ್ವಿ ಅಂತ. ಅದರಿಂದ ಕರ್ಕೊಂಡು ಹೋಗ್ಬಿಟ್ಟು ಓಡಾಡ್ಸ್ಕೊಂಡು ಬರ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಶಾಪಿಂಗ್ ಅಂದಿದ್ದೆ ತಡ. ನೋಡಿ ಅಕ್ಕ ಏನು ಸಾಹಸ ಮಾಡ್ತಾ ಇದ್ದಾಳೆ. ಇವತ್ತೇ ಫಸ್ಟ್ ಟೈಮ್ ಗೈಸ್ ಎತ್ಕೊಂಡಿದ್ದು ಡ್ರೆಸ್ಸು. ಬಟ್ ಇದು ತೆಗ್ದಿದ ತಕ್ಷಣ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಚೇಂಜ್ ಆಗುತ್ತೆ. ಡ್ರೆಸ್ ಚೇಂಜ್ ಆಗೋಯ್ತು ಗೈಸ್. ಅದು ಬೇಡ ಅಂತ ಇವಾಗ ಇದನ್ನು ಎತ್ಕೊಂಡಿದ್ದಾಳೆ. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಕೆಲಸಗಳು ನಡೀತಾ ಇದ್ದಾವೆ, ಅದಕ್ಕೆ ಸೌಂಡು ಡಿಸ್ಟರ್ಬ್ ಆಗುತ್ತೆ. ನನಗೂ ವೀಡಿಯೋಸ್ ಮಾಡೋಕ್ಕೆಲ್ಲ ಡಿಸ್ಟರ್ಬ್ ಆಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಅಂದ್ರೆ ವೀಡಿಯೋಸ್ ಮಾಡ್ತಾ ಇದ್ದೀನಿ. ತೊಳ್ತೀನಮ್ಮ. ಹಂಗೆ ನೀಟಾಗಿ ಹಾಕಬೇಕು. ಓಕೆ, ರೆಡಿ ಗೈಸ್. ಇವಾಗ ರೆಡಿಯಾಗಿ ಹೋಗೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ ಅವ್ರಿಗೇನೋ ಸ್ವಲ್ಪ ನಾನ್ ವೆಜ್ಜು ತಿನ್ನಬೇಕಂತೆ. ಅದಕ್ಕೆ ಅವರು ಮಟನ್ ತೊಗೊಬರ್ಬೇಕು ಬಾ ಅಂತ ಕರೆದ್ರು. ಅಲ್ಲಿಗೆ ಹೋಗ್ಬಿಟ್ಟು ರಾಜನ ಕುಂಟೆ ಕರ್ಕೊಂಡೋಗಿ ಅವ್ರನ್ನ ಮಟನ್ ತೊಗೊಂಡು ಬಂದು ಬಿಟ್ಬಿಟ್ಟು ಆಮೇಲೆ ನಾವು ಶಾಪಿಂಗ್ ಹೋಗ್ತೀವಿ. ಗೈಸ್, ಇವರೇ ನಮ್ಮಪ್ಪ ಅಂದರೆ ನಮ್ಮ ಮಾವ. ನಾವಿಬ್ಬರು ಹೋಗಿದ್ವಿ ರಾಜನ ಕುಂಟೆಗೆ ಮಟನ್ ತೊಗೊಬರೋಕ್ಕೆ. ಮಟನ್ ತೊಗೊಂಡು ಬಂದುಬಿಟ್ಟೆ ಗೈಸ್. ಅಲ್ಲೇನೂ ವೀಡಿಯೋಸ್ ಮಾಡ್ಕೊಂಡಿಲ್ಲ ಗೈಸ್. ನೋಡಿ, ರೆಡಿ ಆಗಿದ್ದಾಳೆ ಅಕ್ಕ. ಹೋಗಿ ಮಟನ್ ತೊಗೊಬರೋಷ್ಟರಲ್ಲಿ ರೆಡಿನಾ ಬೇಬಿ? ಹೋಗೋಣ? ಹಾಂ, ತಲೆ ಬಾಚ್ಕೊಂಡಿಲ್ಲ, ದೆವ್ವ ಥರ ಇದೆಯಾ? ತಲೆ ಬಾಚ್ಕೊ. ಎಲ್ಲ ತಿರ್ಗು. ನಿನ್ನ ಕೂದಲು ಎಷ್ಟುದ್ದ ಐತೆ? ನನ್ನಷ್ಟುದ್ದ ಬೆಳೆಸ್ಬಿಟ್ಟೆ ನೀನು. ಚಾಲೆಂಜ್ ಹಾಕಿದ್ಲು ಗೈಸ್ ಇವಳು, ನಿನ್ನಷ್ಟುದ್ದ ಕೂದಲು ಬೆಳೆಸ್ತೀನಿ ಅಂತ. ಬೆಳೆಸ್ಬಿಟ್ಲು. ನನಗಿಂತ ಉದ್ದ ಬೆಳೆಸ್ತಾಳಂತೆ. ಇನ್ನು ನೋಡೋಣ, ಚಾಲೆಂಜ್ ವಿನ್ ಆಗ್ತಾಳೋ ಇಲ್ವೋ. ಓಕೆ, ರೆಡಿಮಾ? ತಲೆ ಬಾಚ್ಕೊ, ಹೋಗೋಣ. ಓಕೆ ಗೈಸ್, ನಾವು ಹೋಗೋಷ್ಟರಲ್ಲಿ ಏನಿಲ್ಲ ಅಂದರೂ 12 ಗಂಟೆ ಆಗಿತ್ತು. ಏನಂದರೆ ನಾವು ತುಂಬ ದೂರ ಅಂತ ಎಲ್ಲೂ ಹೋಗಿಲ್ಲ. ಒಂದು 3 ಕಿಲೋಮೀಟರ್ಸ್ ಒಳಗಡೆನೆ ಓಡಾಡಿದ್ದಷ್ಟೇ.
ದೂರ ಅಂತ ಎಲ್ಲೂ ಹೋಗಿಲ್ಲ. ನಾವು ಫಸ್ಟ್ ಹೋಗಿದ್ದು ಹೋಮ್ ಕಲೆಕ್ಷನ್ಸ್ ಅಂತ ಇದೆ. ಅಲ್ಲಿ ನಮಗೆ ಚೀಪ್ ಆ್ಯಂಡ್ ಬೆಸ್ಟಾಗೆ ಬಟ್ಟೆಗಳು ಸಿಗುತ್ತೆ. ಅಂದರೆ ಕಲೆಕ್ಷನ್ಸ್ನು ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ, ಹುಡುಕ್ಬೇಕಷ್ಟೆ. ಅದರಲ್ಲಿ ಹುಡುಕಿದ್ರೆ ಬೆಟರ್ ಆಗಿರೋ ಬಟ್ಟೆಗಳು ಸಿಗುತ್ತೆ. ಕಮ್ಮಿ ಬಜೆಟಲ್ಲೇ ನಿಮಗೆ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲಿ. ಎಲ್ಲ ಬ್ರ್ಯಾಂಡೆಡ್ ಬಟ್ಟೆನೇ ಸಿಗುತ್ತೆ ಗೈಸ್. ಏನಂದ್ರೆ ಈ ದೊಡ್ಡ ದೊಡ್ಡ ಮಾಲಲ್ಲೆಲ್ಲಾನು ರಿಜೆಕ್ಟ್ ಪೀಸ್ ಅಂತ ಇರುತ್ತಲ್ವಾ, ಅದನ್ನೆಲ್ಲ ಇಲ್ಲಿ ತಂದು ಹಾಕಿರ್ತಾರೆ, ಲಾಟ್ ಹಾಕಿರ್ತಾರೆ. ಅದರಲ್ಲಿ ನಾವು ಹುಡುಕ್ಬೇಕಷ್ಟೇ, ನಮಗೆ ಯಾವ ಥರ ಬೇಕಂತ ಹುಡುಕ್ಬಿಟ್ಟು ತೊಗೋಬೋದು. ನಾನು ಇಲ್ಲಿ ಆಲ್ಮೋಸ್ಟ್ ತೊಗೊಳ್ತಾ ಇರ್ತೀನಿ ಜಾಸ್ತಿನೇ. ಟೀ ಶರ್ಟ್ಸ್ ಎಲ್ಲ ನಾನು ಹಾಕೋದೆಲ್ಲನೂ ಇಲ್ಲಿ ತೊಗೊಳೋದೆ. ಇವಾಗ ಹಾಕೊಂಡಿರೋದು ಅಷ್ಟೇ ಇಲ್ಲೇ ತೊಗೊಂಡಿರೋದು. 100 ರೂಪೀಸ್, 150, 200ಗೆಲ್ಲನೂ ನಿಮಗೆ ಚೆನ್ನಾಗಿರೋ ಬ್ರ್ಯಾಂಡೆಡ್ ಟೀ ಶರ್ಟೇ ಸಿಗ್ತವೆ, ತೊಗೋಬೋದು. ಅದಕ್ಕೆ ಸರಿ ಅಂತ ಅಲ್ಲಿ ಹೋಗಿದ್ವಿ. ನನ್ನ ಮಗಳಿಗೆ ನನಗೆ ಇಬ್ಬರಿಗೂ ತೊಗೊಂಡ್ವಿ. ಅಲ್ಲಿ ಚೆನ್ನಾಗಿತ್ತು. ಬಿಲ್ಲು ಬಂದು 1600 ಆಗಿತ್ತು. ನನ್ನ ಮಗಳಿಗೆ ಏನಿಲ್ಲ ಅಂದರೆ ಒಂದು 3 ಜೊತೆನೋ 4 ಜೊತೆನೋ ತೊಗೊಂಡಿದ್ದೀನಿ. ನಾನು ಒಂದು ಲಾಂಗ್ ಟಾಪ್ ಒಂದು ಟೀ ಶರ್ಟ್ ಒಂದು ತೊಗೊಂಡಿದ್ದೀನಿ ಅಷ್ಟೇ. ನಮ್ಮ ಹಸ್ಬೆಂಡ್ಗೇನು ತೊಗೊಂಡಿಲ್ಲ, ಯಾಕಂದರೆ ಅವರಿದ್ದಾಗ ತೊಗೊಳ್ಳೋಣ ಅಂತ. ಅವರು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅವ್ರಿಗೇನು ತೊಗೊಂಡಿಲ್ಲ, ಬರೀ ನಾವಿಬ್ರಿಗೆ ಮಾತ್ರ ತೊಗೊಂಡು ಬಂದ್ವಿ. ಬರಬೇಕಾದ್ರೆ ಶಾಪಿಂಗ್ ಮುಗಿಸ್ಕೊಂಡು ಡೈರೆಕ್ಟು ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಹೋದ್ವಿ. ಯಾಕಂದರೆ ಬಂದು ಏನಿಲ್ಲ 1 ಅವರ್ ಮೇಲೆ ಆಗಿತ್ತು ನಾವು ಶಾಪಿಂಗ್ ಮುಗಿಸೋಷ್ಟರಲ್ಲಿ. 1 ಅವರ್ಗೆ ಸ್ವಲ್ಪ ಸುಸ್ತು ಥರ ಅನ್ನಿಸ್ತಿತ್ತು. ಬೆಳಗ್ಗೆ ಟಿಫನ್ ಮಾಡಿದ್ದು, ಸರಿ ಅದಕ್ಕೆ ಊಟ ಅಂತೂ ಮಾಡೋಕ್ಕಾಗಲ್ಲ ಅಂತ ಹೋದ್ವಿ. ಹೆವಿ ಮುಗೀತು ಶಾಪಿಂಗ್. ನೆಕ್ಸ್ಟ್ ಎಲ್ಲಿಗೆ? ಹಾಂ, ಡಿ ಮಾರ್ಟ್ಗೆ ಏನಕ್ಕೆ? ನನ್ನ ಮಗಳು ಡಿ ಮಾರ್ಟ್ಗೆ ಹೋಗೋಣ ಅಂದ್ಲು. ಡಿ ಮಾರ್ಟ್ಗೆಲ್ಲ ವೇಸ್ಟು, ಸುಮ್ಮನೆ ಏನಕ್ಕೆ ಅಷ್ಟು ದೂರ ಬೇರೆ ಇದೆ, ಹೋಗೋದು ಬೇಡ ಅಂತ ಇಲ್ಲೇ ಹತ್ರನೇ ಹುಡ್ಕೋಣ ಅಂತೇಳಿ ನಾವು. ಮತ್ತು ಇದು ಬಂದು ಹೊನ್ನೇನಹಳ್ಳಿಯಲ್ಲಿರೋದು ಪೋಲಾರ್ ಬೇರು. ಅಲ್ಲಿಗೆ ಹೋಗಿ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ. ಅಲ್ಲಿ ಮಾತಾಡ್ತಾ ಇದ್ವಿ, ಆದರೆ ಅದು ಅಲ್ಲಿ ಸಾಂಗ್ಸ್ ಎಲ್ಲ ಹಾಕಿದ್ರು ಗೈಸ್, ಅದು ಏನು ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಅದನ್ನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅಲ್ಲಿ ಬಂದು 230 ರೂಪೀಸ್ ಏನೋ ಆಯಿತು ಐಸ್ ಕ್ರೀಮು. ಒಂದೇ ತೊಗೊಂಡಿದ್ದು, ಆ ಒಂದನ್ನೇ ಇಬ್ಬರು ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಒಂದೇ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಯಾರೂ ಇರಲಿಲ್ಲ ಗೈಸ್. ಏನಂದರೆ ವೆದರ್ ಸ್ವಲ್ಪ ಕೋಲ್ಡಾಗೇ ಇತ್ತಲ್ವಾ, ಆ ಟೈಮಲ್ಲಿ ಯಾರು ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾರೆ ಹೇಳಿ. ಅದಕ್ಕೆ ನಾವು ಹೋಗಿದ್ದೆ ಹೆಚ್ಚಲ್ಲಿ. ಐಸ್ ಕ್ರೀಮ್ ತಿನ್ಕೊಂಡು ಚೆನ್ನಾಗಿತ್ತು. ಟೇಸ್ಟು ಇಲ್ಲಿ ಚೆನ್ನಾಗಿರುತ್ತೆ ಗೈಸ್. ನಾನು ತುಂಬ ಸತಿ ಬರ್ತಾ ಇರ್ತೀನಿ. ಜಾಸ್ತಿ ನಾವು ಐಸ್ ಕ್ರೀಮೇ ತಿನ್ನೋಕೆ ಹೋಗೋದು, ಅದಕ್ಕೇ ಬರ್ತಾ ಇರ್ತೀವಲ್ವ, ಹೋದಾಗೆಲ್ಲ ಇದನ್ನೇ ತೊಗೊಳೋದು. ನನಗೆ ಇದೇ ಇಷ್ಟ ಆಗುತ್ತೆ. ತಿನ್ಕೊಂಡು ಹುಡುಗಂತೂ ಫುಲ್ ಖುಷಿ ಆಯಿತು. ತುಂಬ ದಿನದಿಂದ ಐಸ್ ಕ್ರೀಮ್ ಅಂತ ಇದ್ಲು. ವೆದರ್ ಹಿಂಗಿರೋದಕ್ಕೆ ನಾವು ಐಸ್ ಕ್ರೀಮ್ ಎಲ್ಲ ಏನೂ ಕೊಡಿಸಿರ್ಲಿಲ್ಲ. ಅದರಿಂದ ಮೊನ್ನೆ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಮತ್ತೆ ಬರ್ಬೇಕಾದ್ರೆ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿಗೆ ಮತ್ತೆ ಬಿಗ್ ಮಾರ್ಕೆಟಿಗೆ ಬಂದ್ವಿ. ಬಿಗ್ ಮಾರ್ಕೆಟಿಗೆ ಬಂದಿದ್ದು ಏನು ಪರ್ಚೇಸಿಂಗ್ ಏನೂ ಇರಲಿಲ್ಲ. ಬಿಗ್ ಮಾರ್ಕೆಟಲ್ಲಿ ಚಿಕನ್ ತೊಗೊಳಕ್ಕೆ ಬಂದಿದ್ದೆ ನಾನು. ಆಲ್ಮೋಸ್ಟ್ ಚಿಕನ್ನು ಬಿಗ್ ಮಾರ್ಕೆಟಲ್ಲೇ ತೊಗೊಳೋದು. ಚೆನ್ನಾಗಿರುತ್ತೆ ಅಲ್ಲಿ ಚಿಕನ್ಗೆ, ಸಾಫ್ಟಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನಾರ್ಮಲ್ ಶಾಪಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ಬಿಗ್ ಮಾರ್ಕೆಟಲ್ಲಿ ಏನೋ ಗೊತ್ತಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬಿಗ್ ಮಾರ್ಕೆಟಿಂದ ತೊಗೊಂಡು ಹೋಗಿ ಮಾಡಿದಾಗೆಲ್ಲನೂ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದರಿಂದ ಬಂದೆ. ಇಲ್ಲಿ ನೋಡಿ ಕ್ರಿಸ್ಮಸ್ಗೆ ಫುಲ್ಲು ಡೆಕೋರೇಷನ್ ಮಾಡಿದರು, ಚೆನ್ನಾಗಿ ಮಾಡಿದರು ಗೈಸ್. ಒಳಗಡೆ ಹೋಗ್ತಿದ್ದಂಗೆ ನನಗೆ ಇಷ್ಟ ಆಯಿತು, ಅದಕ್ಕೆ ವೀಡಿಯೋಸ್ ಮಾಡಿಕೊಂಡೆ. ಇವಳು ನೋಡಿರೋ ಹತ್ರ ಎಲ್ಲ ತೊಗೊತಾ ಇರ್ತಾಳೆ. ನಾನು ಏನು ಕೊಡ್ಸಿಲ್ಲ ಗೈಸ್, ಯಾಕಂದರೆ ಹೋದಾಗೆಲ್ಲನೂ ಬರೀ ಈ ಥರವೇ ವೇಸ್ಟ್ ತೊಗೊಂಡು ಮನೇಲಿ ಎತ್ಕೊಂಬಂದು ಹಾಕ್ತಾಳೆ. ನಮ್ಮ ಮನೇಲಿ ಇವಾಗೇ ಚಿಕ್ಕದು ಮನೆ, ಇಡೋಕ್ಕೆ ಜಾಗ ಇಲ್ಲ, ಅದರಿಂದ ನಾನು ಏನು ತೊಗೊಂಡಿಲ್ಲ. ಇವೆಲ್ಲ ಇಲ್ಲ, ಶಾಪಿಂಗ್ ಮುಗೀತು ಅಷ್ಟೇ ನಿಂದು, ಇನ್ನೇನು ಕೊಡ್ಸಲ್ಲ ನಾನು ಅಂತೇಳ್ಬಿಟ್ಟು ಒಳಗಲ್ಲಿ ಏನೂ ಕೊಡಿಸಿಲ್ಲ. ಜಸ್ಟ್ ಸುಮ್ಮನೆ ಓಡಾಡಿಕೊಂಡು ಒಂದು ಸ್ವಲ್ಪ ಏನೋ ಬೇಕಿತ್ತು ಹುಡುಕ್ದೆ, ನನಗದು ಸಿಗಲಿಲ್ಲ. ಅದು ನೋಡ್ಕೊಂಡು ವಾಪಸ್ ಬಂದೆ. ನಾನು ಅದು ಇದು ನೋಡೋಷ್ಟರಲ್ಲಿ ಇವಳು ಹೋಗಿ ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ಕೊಂಡು ನೋಡ್ತಾಯಿದ್ಲು. ಆದರೆ ಏನೂ ಕೊಡಿಸಿಲ್ಲ ಗೈಸಲ್ಲಿ. ಜಸ್ಟ್ ಹೋಗಿ ಚಿಕನ್ ತೊಗೊಂಡು ಬಂದಿದ್ದು. ಆ ಚಿಕನ್ ತೊಗೊಳಕ್ಕೆ ಹೋದಾಗೂ ಅಷ್ಟೇ ಅಲ್ಲಿ ಸ್ಮೆಲ್ ಇರುತ್ತೆ ಫುಲ್ಲು. ಅಲ್ಲಿಗೆ ಬಂದೇ ಇಲ್ಲ ಇವಳು. ಫಸ್ಟು ಬಂದ್ಲು ನನ್ನ ಜೊತೆ, ಬಂದ್ಬಿಟ್ಟು ಸ್ಮೆಲ್ಲಿಗೆ ಇರೋಕ್ಕಾಗಲ್ಲ ಅಂತ ಓಡಿ ಬಂದುಬಿಟ್ಲು. ಅದು ನೋಡಿ ವಿಡಿಯೋ ಹಾಕ್ತೀನಿ ಯಾವ ಥರ ಓಡಿ ಬಂದ್ಲು ಅಂತೇಳ್ಬಿಟ್ಟು. ಯಾರ್ಯಾರಿಗೆ ಕ್ರಿಸ್ಮಸ್ ಹಬ್ಬ ಇದೆಯೋ ಅವರೆಲ್ಲನೂ ಏನಾದರೂ ಐಟಮ್ಸ್ ಬೇಕಂದರೆ ಬಿಗ್ ಮಾರ್ಕೆಟ್ಗೆ ಹೋಗಿ ಎಲ್ಲ ಥರನೂ ಐಟಮ್ಸ್ ಇಟ್ಟಿದ್ದಾರೆ ಗೈಸ್. ನನಗಂತೂ ಒಂದೊಂದು ನೋಡೋಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾವು ಹಬ್ಬ ಮಾಡಲ್ಲ,
ಆದ್ರೂ ನೋಡೋಕ್ಕೆ ಚೆನ್ನಾಗಿತ್ತಲ್ಲಿ. ಏನಾದರೂ ತೊಗೋಬೇಕು ಅಂತಂದರೆ ಬಿಗ್ ಮಾರ್ಕೆಟಲ್ಲಿ ಎಲ್ಲ ಥರ ಐಟಮ್ಸು ಸಿಗುತ್ತೆ, ಒಂದು ಐಟಮ್ ಸಿಗಲ್ಲ ಅಂತ ಇಲ್ಲ, ಎಲ್ಲನೂ ಸಿಗುತ್ತೆ. ಏನೇ ಬೇಕಂದ್ರೂ ಬಿಗ್ ಮಾರ್ಕೆಟ್ಗೆ ಹೋಗ್ಬಿಟ್ರೆ ಎಲ್ಲ ಐಟಮ್ ಸಿಗುತ್ತೆ. ನೋಡಿ ಚಿಕನ್ ಶಾಪ್ ಇದೆ, ಅಲ್ಲಿ ಹೋಗಿ ತೊಗೊಂಡ್ವಿ. ಅಲ್ಲಿ ಫಿಶ್ಶು, ಮಟನ್ನು, ಫ್ರಾನ್ಸ್ ಏನೇನೋ ಸಿಗುತ್ತೆ ಗೈಸ್. ನಾವು ಆದರೆ ಅದೆಲ್ಲ ಏನೂ ತೊಗೊಂಡಿಲ್ಲ. ನೋಡಿ ಇವಳು ಓಡೋಗ್ತಾ ಇದ್ದಾಳೆ ಸ್ಮೆಲ್ಲಿಗೆ. ಬಾ ಅಂತ ಕರೆದ್ರೆ ಬರಲ್ಲ. ನೋಡಿದ್ರಲ್ವಾ ಸ್ಮೆಲ್ ಅಂತೆ. ಅಲ್ಲಿ ಒಟ್ಟಿನಲ್ಲಿ ಒಂದು 5 ನಿಮಿಷನೂ ನಿಂತ್ಕೊಳ್ಳೋಕ್ಕಾಗಲ್ಲ ಗೈಸ್, ಸ್ಮೆಲ್ ತುಂಬ ಸ್ಮೆಲ್ ಇರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ, ತೊಗೊಂಡೋಗಿ ಹೋಗಿರ್ತೀವಲ್ವಾ, ಇರ್ತೀವಿ. ಅದರಲ್ಲಿ ಒಳಗಡೆ ಇರೋರು ಅದು ಹೆಂಗಿರ್ತಾರೋ ಗೊತ್ತಿಲ್ಲ ಅಷ್ಟೊತ್ತು. ನಾನು ತೊಗೊಂಡು ಮತ್ತೆ ಒಳಗೆ ಮೆಂಟೋಸ್ ಬೇಕು ಅಂದ್ಲು. ನಾನು ಮೆಂಟೋಸ್ ಏನಕ್ಕೋ ಅಂದ್ಕೊಂಡು ತೊಗೊಂಡೆ ಗೈಸ್. ತೊಗೊಂಡ್ರೆ ಮನೆಗೆ ಬಂದಮೇಲೆ ಈ ಯೂಟ್ಯೂಬಲ್ಲೆಲ್ಲ ಮಾಡ್ತಾರಲ್ವ, ಏನದು ಕೊಕೋ ಕೋಲಾಗೆ ಒಂದು ಮೆಂಟೋಸ್ ಹಾಕಿದ ತಕ್ಷಣ ಅದು ಫುಲ್ಲು ಹಿಂಗೆ ಮೇಲಕ್ಕೆ ಉಕ್ಬಿಟ್ಟು ಬರುತ್ತಲ್ಲ, ಆ ಥರ ಬರುತ್ತೆ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಕೊಕೋ ಕೋಲಾ ತೊಗೊಂಡು ಟ್ರೈ ಮಾಡ್ತಾ ಇದ್ದಾಳೆ. ನನಗೆ ಗೊತ್ತಿಲ್ಲ ಅವಳಿಗೆ ಈ ಥರ ಮಾಡೋಕ್ಕೆ ತೊಗೊಂಡಿರೋದು ಅಂದ್ಬಿಟ್ಟು. ಆದರೆ ಅದು ಫ್ಲಾಪ್ ಆಯಿತು. ಅದ್ರಲ್ಲಿ ತೋರಿಸಿದ ತಕ್ಷಣ, ಅದರಲ್ಲಿ ಹಾಕಿದ ತಕ್ಷಣ ಮೇಲಕ್ಕೆ ಬರುತ್ತಲ್ವ, ಆ ಥರ ಎಲ್ಲ ಬಂದಿಲ್ಲ ನಾರ್ಮಲಾಗಿ ಕೊಕೋ ಕೋಲಾಗೆ ಹಾಕಿದ ತಕ್ಷಣ. ಅದಕ್ಕೆ ಯಾಕೆ ಬರ್ತಾಯಿಲ್ಲ ಅಂತ ಒಂದು 3-4 ಹಾಕಿದ್ಲು, ಆದರೂ ಅದು ಬಂದಿಲ್ಲ, ಸುಮ್ಮನೆ ಆಗೋದ್ಲು. ಓಕೆ, ನಾವು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಗೈಸ್. ಅವತ್ತಿನ ಶಾಪಿಂಗ್ ಅಷ್ಟೇ. ನನ್ನ ಮಗಳಿಗಂತೂ ಫುಲ್ ಖುಷಿ ಆಯಿತು. ಸಾಕು ನಂಗೆ ಇಷ್ಟು ಮಾತ್ರ ನೀನು ಕರ್ಕೊಂಡು ಬಂದ್ರೆ ಅಂತಂದ್ಲು. ಮತ್ತು ಯಾವಾಗಲೂ ಕರ್ಕೊಂಡು ಹೋಗ್ಲಾ ಈ ಥರ ಅಂದರೆ ಯಾವಾಗಲೂ ಬೇಡ, ಯಾವಾಗಾದರೂ ಒಂದೊಂದು ಟೈಮ್ ಸಾಕು ಅಂತಂದ್ಲು. ಓಕೆ ಗೈಸ್, ವಿಡಿಯೋ ಅಷ್ಟೇ ಮಾಡಿದ್ದು. ಓಕೆ ಗೈಸ್, ಶಾಪಿಂಗ್ ಮುಗೀತು. ಜಸ್ಟ್ ಇವಾಗ ಬಂದ್ವಿ ಮನೆಗೆ. ಏನೇನು ತೊಗೊಂಡು ಬಂದಿದ್ದೀನಿ ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಮಗ ಒಂದು ನಿಮಿಷ ಇರು. ಹೆಂಗಿತ್ತು ಶಾಪಿಂಗ್? ಖುಷಿ ಆಯ್ತಾ? ಹಾಂ ಹಾಂ ಹಾಂ, ಇಷ್ಟ ಆಯ್ತಾ? ಖುಷಿ ಆಯ್ತಾ? ಹಾಂ, ಓಕೆ ಗೈಸ್, ಇದೊಂದು ಪ್ಯಾಂಟ್. ನಾನು ಜಾಸ್ತಿ ಬಜೆಟ್ ಎಲ್ಲ ತೊಗೊಂಡಿಲ್ಲ, ಯಾಕಂದರೆ ತೊಗೊಳ್ತಾ ಇರ್ತೀವಿ ಮತ್ತೆ ಮತ್ತೆ ಬಟ್ಟೆ. ಸುಮ್ಮನೆ ತೊಗೊಂಡು 1-2 ದಿನ ಹಾಕೊಂಡು ಯೂಸ್ ಮಾಡಿ ಬಿಸಾಕೋದಕ್ಕೆ ಜಾಸ್ತಿ ಏನು ಬ್ರ್ಯಾಂಡ್ ಎಲ್ಲ ತೊಗೊಳ್ಳಲ್ಲ. ನೋಡಿ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ತೊಗೊಳ್ಳೋದು ಆಲ್ಮೋಸ್ಟು. ಇದು ನೋಡಿ 130 ರೂಪೀಸ್ ಅಷ್ಟೇ ಪ್ಯಾಂಟು. ಇವಳಿ ನನ್ನ ಮಗಳಿಗೇನೆ ಇದು ತೊಗೊಂಡಿದ್ದೀನಿ. ಇದು ಫುಲೋವರು. ಇದು ಒಂದು ಈ ಥರ ಇದೆ ಅಲ್ವಾ, ಮತ್ತು ಇದನ್ನು ಈ ಥರನೂ ಮಾಡ್ಬೋದು. ಸ್ಟಿಕ್ಕರ್ಸ್ ಇದೆ ನೋಡಿ, ಹಿಂಗಾದ್ರೂ ಮಾಡ್ಬೋದು. ಅವಳಿಗೆ ಇಷ್ಟ ಈ ಥರ ಇದ್ದರೆ, ಅದಕ್ಕೆ ಇದು ಒಂದು ತೊಗೊಂಡ್ಳು. ಇದು ಬಂದು 180 ರೂಪೀಸ್ ಅಷ್ಟೇ. ಇದು ಫುಲೋವರು ಚೆನ್ನಾಗಿದೆ, ಕಾಟನ್ನು ಕ್ಲಾತು ಅಷ್ಟೇ ಚೆನ್ನಾಗಿದೆ. ಈ ಚಳಿಗೆಲ್ಲನೂ ಬೆಚ್ಚಗಿರುತ್ತೆ, ಅದಕ್ಕೆ ಇದು ಒಂದು ತೊಗೊಂಡೆ. ಇದು ನನಗೆ ತೊಗೊಂಡಿರೋದು. ಇದು ಬನಿಯನ್ ಟೈಪ್ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ, ನನಗೇನೆ ಇದು. ಇದು ಬಂದು ಎಷ್ಟು 130 ರೂಪೀಸ್ ಅಷ್ಟೇ. ಇದೊಂದು ತೊಗೊಂಡೆ. ಮತ್ತು ಇದು ಒಂದು ಫ್ರಾಕ್ ಟೈಪು ಕಾಟನ್ನಲ್ಲಿ. ಇದು ಒಂದು 180 ರೂಪೀಸು. ನೋಡ್ಬೋದು ನೀವು, ಕಾಸ್ಟನ್ನು ತೋರಿಸ್ತೀನಿ ನೋಡಿ. 179 ಇದೆ. ನಿಮಗೆ ಚೆನ್ನಾಗಿರುತ್ತೆ, ಎಲ್ಲಾದರೂ ಔಟ್ಸೈಡ್ ಹೋದಾಗ ಮನೇಲಿ ಹಾಕ್ಕೊಳ್ಳೋಕ್ಕೂ ಅಷ್ಟೇ ಚೆನ್ನಾಗಿದೆ. ಎಲ್ಲ ಅವಳು ಇಷ್ಟಪಟ್ಟೆ ತೊಗೊಂಡಿರೋದು. ಇದು ಅಷ್ಟೇ ಅವಳು ಸೆಲೆಕ್ಷನ್ನೇ, ಅವಳೇ ನೋಡಿ ತೊಗೊಂಡಿರೋದು. ಇದು ಒಂಥರ ಫುಲ್ ಲೂಸಾಗಿರುತ್ತೆ. ಇಲ್ಲಿ ಟೈಟ್ ಮಾಡ್ಕೊಬೋದು, ಅವ್ರ ಸೈಜಿಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ಥರ ಟೈಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಫುಲ್ ಅದು ಫ್ರೀಯಾಗಿರುತ್ತೆ. ಈ ಥರ ಟಾಪು ಇಷ್ಟ ಆಯಿತು. ಇದು ಬಂದು 200 ರೂಪೀಸ್ ಅಷ್ಟೇ. ಇದು ಅದಕ್ಕೆ ಚೆನ್ನಾಗಿತ್ತು, ಕಲರ್ಸೂ ಪ್ರಿಂಟು ಇವಳ ಹತ್ರ ಕಲರ್ ಇರಲಿಲ್ಲ. ಮಕ್ಕಳೆಲ್ಲ ಸ್ವಲ್ಪ ಕಲರೇ ಇಷ್ಟಪಡ್ತಾರೆ, ತೊಗೊಂಡು. ಇದು ಒಂದು ಶಾರ್ಟ್ಸ್ ತೊಗೊಂಡಿದ್ದಾಳೆ, ಜೀನ್ಸ್ದು. ಇದು ಬಂದು 150 ರೂಪೀಸ್ ಅಷ್ಟೇ. ಇದೊಂದು ತೊಗೊಂಡ್ಳು. ಇದು ಒಂದು ಫ್ರಾಕ್ ಟೈಪೇ, ಇದು ಅಷ್ಟೇ ಕಾಟನ್ ಫ್ರಾಕ್ ಟೈಪು. ಇದು ಅಷ್ಟೇ, ಇದು 150 ರೂಪೀಸೇ ಅನಿಸ್ತಿಲ್ಲ. ಇದು ಒಂದು ತೊಗೊಂಡ್ಳು. ನಾನು ನನ್ನ ಟಿ ಶರ್ಟ್ ತೊಗೊಂಡೆ, ಥಿಂಕ್ ಡಿಫ್ರೆನ್ಸ್ ಅಂತ ಇರುತ್ತೆ ಅಂತ. ವೈಟ್ ಆಲ್ಮೋಸ್ಟ್ ಎಷ್ಟೊಂದಿದೆ, ಆದರೂ ನನಗೆ ವೈಟು ಇಷ್ಟ ಆಗುತ್ತೆ. ಇದು ಬರೀ 100 ರೂಪೀಸ್ ಇತ್ತು,
ಅದಕ್ಕೆ ಒಂದು ತೊಗೊಂಡೆ, ಇರಲಿ ಹಾಕೊಳ್ಳೋಣ ಅಂತ. ಮತ್ತು ಇನ್ನೊಂದು ಇದು ಟಾಪ್ ತೊಗೊಂಡಿದ್ದೀನಿ, ಲಾಂಗ್ ಟಾಪ್. ಇದು ಚೆನ್ನಾಗಿತ್ತು, ಕಾಲರ್ ಎಲ್ಲ ಬಂದಿತ್ತು ಇಲ್ಲಿ. ಇದಕ್ಕೆ ಲಾಂಗ್ ಇದೆ, ಫುಲ್ಲು ಲಾಂಗ್ ಇದೆ, ಚೆನ್ನಾಗಿದೆ ಅಂದ್ಬಿಟ್ಟು ಇದು ಒಂದು ತೊಗೊಂಡಿದ್ದೀನಿ. ಓಕೆ ಗೈಸ್, ಇಷ್ಟಕ್ಕೂ ಟೋಟಲ್ ಎಷ್ಟಾಯಿತು ಗೊತ್ತಾ? ಇಷ್ಟು ಸೇರಿ 1600 ಸಮಥಿಂಗ್ ಅಂದ್ಕೊಳ್ತೀನಿ. ಇರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 1600 ಇದೆ ನೋಡಿ, 1600 ಅಷ್ಟೇ ಆಗಿದ್ದು. ಇಷ್ಟು ಬಟ್ಟೆಗೂ ಯಾವ ಶೋರೂಮ್ಗೆಲ್ಲ ಹೋಗಿದ್ದಿದ್ರೆ ಇವಕ್ಕೆ ಏನಿಲ್ಲ ಅಂದರೂ 3-4 ಸಾವಿರ ಆಗ್ತಿತ್ತು. ನಾವೆಲ್ಲ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ಹುಡುಕಿ ತೊಗೊಂಡೆ. ಅದು ಬಿಟ್ಟು ಇಷ್ಟೇ ಗೈಸ್ ತೊಗೊಂಡಿದ್ದು ಶಾಪಿಂಗ್ ಅಂತ. ಮತ್ತು ಚಿಕನ್ ತೊಗೊಬ ಅಂತ ಹೇಳಿದ್ರು, ಒಂದು ಸ್ವಲ್ಪ 1-2.5 kg ಚಿಕನ್ ತೊಗೊಂಬಂದಿದ್ದೀನಿ. ಅಂದರೆ ಎಲ್ಲರಿಗೂ ಫ್ಯಾಮಿಲಿ ಎಲ್ಲರಿಗೂ ಆಗಬೇಕು ಅಂತ ಅಷ್ಟೇ, ಇನ್ನೇನು ಶಾಪಿಂಗ್ ಮಾಡಿಲ್ಲ ಅಷ್ಟೇ. ಗೈಸ್ ನೋಡಿದ್ರಲ್ವಾ, ಶಾಪಿಂಗ್ ಇಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಏನಿಲ್ಲ, ಏನಕ್ಕೆ ಸುಮ್ಮನೆ ವೇಸ್ಟು ಶಾಪಿಂಗ್ ಅಂತ ಅನಿಸುತ್ತೆ ನಿಮಗೆ. ವೇಸ್ಟ್ ಅಂತ ಏನಿಲ್ಲ ಗೈಸ್. ಏನಂದರೆ ನೆಕ್ಸ್ಟು ಇವಾಗ ಕ್ರಿಸ್ಮಸ್ ಹಬ್ಬ ಮತ್ತು ಇದು ನ್ಯೂ ಇಯರ್ ಎಲ್ಲ ಬರ್ತಾಯಿದೆ. ಆಯಿತು, ನ್ಯೂ ಇಯರ್ಗೂ ಆಗುತ್ತೆ, ಕ್ರಿಸ್ಮಸ್ಗೂ ಆಗುತ್ತೆ. ಮತ್ತು ಅಲ್ಲಿ ಇಲ್ಲಿ ಹೋಗೋದು ಇರುತ್ತಲ್ವ, ಹಾಕೊಳ್ಬೋದು. ಇಷ್ಟಕ್ಕೆಲ್ಲ ವೇಸ್ಟ್ ಅಂತ ನನಗಂತೂ ಅನಿಸಲ್ಲ. ಯಾಕಂದರೆ ಅವಳ ಮುಖದಲ್ಲಿ ಒಂದು ಖುಷಿ ಅನ್ನೋದು ಬರುತ್ತಲ್ವ, ಅದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಇರೋದೊಬ್ಳು, ಇನ್ನು ನಾವು ಎಷ್ಟು ದುಡಿದ್ರೂ ಏನು ಮಾಡ್ಬೇಕು ಹೇಳಿ. ಅದಕ್ಕೇ ಅವಳಿಗೋಸ್ಕರ ಯಾವ್ಯಾವ ಏಜಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಮುಂದೊಂದು ದಿನ ಅವರು ನಮಗೆ ಆ ಏಜಲ್ಲಿ ನಾವು ಹಂಗಿರಲಿಲ್ಲ, ಹಿಂಗಿರಲಿಲ್ಲ, ನಮ್ಗೆ ಅದು ನೋಡ್ಕೊಂಡಿಲ್ಲ, ಇದು ನೋಡ್ಕೊಂಡಿಲ್ಲ. ಯಾಕಂದರೆ ನಮ್ಮ ಏಜ್ಗೆ ಇವೆಲ್ಲ ಇರಲಿಲ್ಲ. ನಮ್ಮ ಏಜಲ್ಲಿ ಏನು ಅನಿಸುತ್ತೆ ಅಂದರೆ, ನಮಗೆ ಅವಾಗೆಲ್ಲ ನಮ್ಗೆ ಈ ಥರ ಇರಲಿಲ್ಲಲ್ಲ, ಇವಾಗ ನೋಡಿ ಹೆಂಗಿದೆ, ಅದೆಲ್ಲ ಫೀಲ್ ಅವ್ರು ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಅವ್ರಿಗೇನು ಖುಷಿನೋ ಅದನ್ನು ಇವಾಗಲೇ ಆ ಟೈಮ್ಗೆ ಏನು ಬೇಕೋ ಅದನ್ನು ಮಾಡಿಬಿಡೋದೊಂದೇ ನನ್ನ ಕೆಲಸ ಅಷ್ಟೇ. ಇಷ್ಟೆಲ್ಲ ಖರ್ಚಾದ್ರೂ ಅವಳ ಮುಖದಲ್ಲಿ ಇರೋ ಖುಷಿನೇ ಸಾಕು ನನಗೆ. ನಾನು ದುಡ್ದು ಸಾರ್ಥಕ ಆಯಿತು ಅಷ್ಟೇ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನನ್ನ ಮಗಳು ಹೇಳ್ತಾಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಬರೇ ಹೇಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ? ಹೆಂಗಿತ್ತು ಇವತ್ತು? ಚೆನ್ನಾಗಿತ್ತಾ? ಏನೇನು ತಗೊಂಡೆ? ಇದೊಂದು ಚಾಕ್ಲೇಟ್, ಬಟ್ಟೆ, ಐಸ್ ಕ್ರೀಮ್ ಎಲ್ಲ ತಗೊಂಡ? ಡೈಲಿ ಕರ್ಕೊಂಡೋಗ್ಬೇಕಾ ಹಿಂಗೆ? ಬೇಡವಾ? ಯಾವಾಗಾದರೂ ಒಂದ್ಸತಿ ಕರ್ಕೊಂಡೋದ್ರೆ ಸಾಕಾ? ಓಕೆ, ಅದೇ ಖುಷಿಗೆ ಎಲ್ಲರಿಗೂ ನಮ್ಮ ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳು. ಎಲ್ಲರೂ ನಮ್ಮಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.